ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಜನರ ಸಮಸ್ಯೆಗೆ ಸರ್ಕಾರವೇ ಈಗ ಸಕಾರಾತ್ಮಕವಾಗಿ ಸ್ಪಂದಿಸಲಿದೆ. ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಅಂತ ಇನ್ಮುಂದೆ ಇರಲಿದೆ ಪ್ರಜಾ ಸೇವೆ ಅನ್ನುವಂತ ಇಲಾಖೆ. ಹಾಗಾದ್ರೆ ಏನಿದು ಪ್ರಜಾ ಸೇವೆ ಇಲಾಖೆ? ಪ್ರತಿಭಟಿಸೋರ ಮನವಿಯನ್ನ ತೆಗೆದುಕೊಂಡು ಅವರ ಸಮಸ್ಯೆಗೆ ಸ್ಪಂದಿಸುವಂತ ಇಲಾಖೆ ಇದಾಗಿರುತ್ತೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಆದೇಶ ಹೊರಡಿಸಿದ್ದಾರೆ. 224 ಕ್ಷೇತ್ರಕ್ಕೆ ಹೋಗಿ ಸಚಿವರು ವಾರದಲ್ಲಿ 1 ದಿನ ಸುದ್ದಿಗೋಷ್ಠಿಯನ್ನ ಮಾಡಬೇಕು. ಜನಸಂಪರ್ಕ ಸಭೆ, ಜನಸ್ಪಂದನ ಕಾರ್ಯಕ್ರಮಗಳನ್ನ ಮಾಡಬೇಕು. ಶಾಸಕರೊಟ್ಟಿಗೆ ಸಚಿವರು ಸುದ್ದಿಗೋಷ್ಠಿ ಮಾಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಈ ಮೂಲಕ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ. ನಾವೇನಾದ್ರೂ ನ್ಯಾಯ ಕೊಡಕ್ ಸಾಧ್ಯನಾ? ನಮ್ಮಿಂದ ಅಧಿಕಾರಿಗಳಿಂದ ಯಾರ್ದಾದ್ರು ತಪ್ಪಿತ್ತು ಅಂತಂದ್ರೆ ಅದನ್ನು ರೆಕ್ಟಿಫೈ ಮಾಡಕ್ ಆಗ್ತದ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ಸಪರೇಟ್ ಮಿನಿಸ್ಟ್ರಿ ಪ್ರಜಾ ಸೇವೆ ಇಲಾಖೆ ಅಂತ ಹೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಶನ್ ಮಾಡ್ತಾ ಇದೀವಿ. ಅದಕ್ಕೊಂದು ಸಪರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ IAS ಆಫೀಸರ್ಸ್ ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಸುಮ್ಮನೆ ಪೋಸ್ಟ್ಮ್ಯಾನ್ ಮಾಡೋ ಕೆಲಸ ಅಲ್ಲ. ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಡಕ್ ಸಾಧ್ಯನೋ ಅದನ್ನ ಮಾಡಬೇಕು ಅಂತೇಳಿ ಪ್ರಜಾ ಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಪ್ರತ್ಯೇಕವಾದಂತಹ ಮಂತ್ರಿಗೆ ಆ ಜವಾಬ್ದಾರಿಯನ್ನ ವಹಿಸ್ತೇವೆ. 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ ಒಂದೊಂದು ವಾರಕ್ಕೆ 1 ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನ ಸಭೆಗಳನ್ನು ನಡೆಸಬೇಕು. ಸಮಸ್ಯೆ ಇರುವಾಗ ನಾವೇನಾದ್ರೂ ನ್ಯಾಯ ಕೊಡಕ್ ಸಾಧ್ಯನಾ? ನಮ್ಮಿಂದ ಅಧಿಕಾರಿಗಳಿಂದ ಯಾರ್ದಾದ್ರು ತಪ್ಪಿತ್ತು ಅಂತಂದ್ರೆ ಅದನ್ನು ರೆಕ್ಟಿಫೈ ಮಾಡಕ್ ಆಗ್ತದ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ಸಪರೇಟ್ ಮಿನಿಸ್ಟ್ರಿ ಪ್ರಜಾ ಸೇವೆ ಇಲಾಖೆ ಅಂತ ಹೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಶನ್ ಮಾಡ್ತಾ ಇದೀವಿ. ಅದಕ್ಕೊಂದು ಸಪರೇಟ್ ಮಿನಿಸ್ಟ್ರಿ ಕೂಡ